ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಮಾಧ್ಯಮ, ಕಲೆ, ಸಿನಿಮಾ ರಂಗ ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಕಲಾವಿದರಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ, ಹೊಸ ಅವಕಾಶಗಳ ದಾರಿಯಾಗುತ್ತೆ, ಚೆನ್ನಾಗಿದೆ. ಲಾಭ ಇದೆ, ವಿದೇಶ ವಹಿವಾಟಿನ ಲಾಭ ಇದೆ. ಮತ್ತು ವ್ಯವಹಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ರಂಗದವರಿಗೂ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲವೇ ಇದೆ. ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಒತ್ತಡವೂ ಇರ್ತದೆ. ಕಾರಣ ಕರ್ಮಾಧಿಪತಿ ವ್ಯಯದಲ್ಲಿ ಕೇತು ಜೊತೆಗಿರೋದು. ಇದೇನಪ್ಪ ಮಾಡುತ್ತೆ ಅಂದರೆ ಸ್ವಲ್ಪ ಪ್ರೆಷರ್ ಜೊತೆಗೆ ಕೆಲಸ ಪೂರ್ಣತೆ ಆಗೋದಿಲ್ಲ. ಕೆಲಸ ಇದೆ ಹೌದು, ಆದರೆ ಪೂರ್ಣವಾಗೋಲ್ಲ. ಇದಕ್ಕೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ಅಲ್ಲಿ ಮಾಂದಿ ಉದಿಯಾದಾಗ ವಿಘ್ನಗಳು ಬರುತ್ತೆ ಅಂತ, ಬಹಳ ಮುಖ್ಯವಾಗಿ ತೊಡಕು ಬರುತ್ತೆ ಅಂತ. ಆದರೆ ಸ್ತ್ರೀಯರಿಗೆ ಲಾಭ ಇದೆ. ಹಿರಿಯರಿಂದ ಒಳ್ಳೆಯ ಸಲಹೆ, ಉತ್ತಮ ಸಲಹೆ ಸಿಗುತ್ತೆ. ಒಳ್ಳೆಯ ರೀತಿಯ ನಿಮ್ಮ ಆಲೋಚನೆಗಳು ಕಾರ್ಯ ಸ್ಥಳಕ್ಕೆ ಬಂದು, ಅಂದರೆ ನೀವೇನು ಯೋಚನೆ ಮಾಡ್ತೀರೋ ಅದನ್ನು ಕೆಲಸದಲ್ಲಿ ಮಾಡ್ತೀರಾ ಅಂತ, ಆ ರೀತಿಯ ಅನುಕೂಲಗಳಿದ್ದಾವೆ. ಆ ತೊಡಕಿನ ನಿವಾರಣೆಗೆ ಗಣಪತಿ ಪ್ರಾರ್ಥನೆ. ನೀವು ಕೂಡ ಗಣಪತಿಯ ಸನ್ನಿಧಾನಕ್ಕೆ ಗರಿಕೆ ಸಮರ್ಪಣೆ ಮಾಡಿ, 21 ಗರಿಕೆ ಕೊಡಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ಕೆಲಸದಲ್ಲಿ ಅನುಕೂಲ ಇದೆ, ಸಾಧನೆ ಮಾಡ್ತೀರಾ. ಅಂದರೆ ಕೆಲಸದಲ್ಲಿ ಕೊಟ್ಟ ಕೆಲಸವನ್ನು ಪೂರ್ಣ ಮಾಡ್ತಕ್ಕಂಥದ್ದು, ಅದು ಅನುಕೂಲ ಆಗುತ್ತೆ. ಇನ್ನು ಈ ದಿವಸ ಸಂಗಾತಿಯಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ವಿರೋಧಗಳು ಬರ್ತಕ್ಕಂಥದ್ದು, ಅವರ ಆರೋಗ್ಯ ಹಾಳಾಗೋದು, ಅದಕ್ಕಾಗಿ ನೀವು ಒದ್ದಾಡೋದು, ಇದೆಲ್ಲ ಪರಿಶ್ರಮ ಇದೆ. ಜೊತೆಗೆ ದಿವಸ ಮಕ್ಕಳ ಸಹಾಯ ಚೆನ್ನಾಗಿದೆ. ಈ ರೀತಿಯ ಅನುಕೂಲಗಳನ್ನು ಕಾಣ್ತೀರ. ಪ್ರಾರ್ಥನೆಗೆ ದಿವಸ ನೀವು ಒಂದು ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ಹಾಗೂ ಅವರೆಕಾಳು ಎರಡನ್ನು ದಾನ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ, ದೈವ ಸಹಾಯ ಚೆನ್ನಾಗಿದೆ, ದೇವತಾ ಅನುಕೂಲ ಉಂಟಾಗುತ್ತೆ. ಕೆಲಸದಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ, ಹೆಚ್ಚಿನ ಶುಭ ಫಲವೇ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಅಲ್ಲಿ ಅಷ್ಟಮದಲ್ಲಿ ಮಾಂದಿ ಉದಿಯಾದರೆ ವಸ್ತು ನಷ್ಟತೆ ಇದೆ. ಈ ಕಾರಣದಿಂದಾಗಿ ಕಾರ್ತವೀರ್ಯ ಅರ್ಜುನ ಸ್ಮರಣೆ ಇದು ತುಂಬ ಒಳ್ಳೆಯದು. ವಸ್ತು ನಷ್ಟವಾಗೋದಕ್ಕಿಂತ ಮುಂಚೆಯೇ ನಮ್ಮೊಂದು ಎಚ್ಚರಿಕೆ ಕೊಡುತ್ತದೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಮನಸ್ತಾಪ ಇದೆ, ಸಂಗಾತಿಯಲ್ಲಿ ಮನಸ್ತಾಪ, ಜೊತೆಗೆ ವ್ಯಾಪಾರಗಳಲ್ಲಿ ಮೋಸ ಹೋಗೋ ಸಾಧ್ಯತೆ. ನಂಬಿಸಿಬಿಡ್ತಾರೆ, ಮೋಸ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಯಾರನ್ನೋ ನಂಬಿರ್ತೀರ, ಇನ್ನೇನೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತೀರಾ, ಅದು ತೊಂದರೆ ಉಂಟಾಗೋ ಸಾಧ್ಯತೆ ಇದೆ. ಕೆಲಸದಲ್ಲಿ ಪರಿಶ್ರಮದಿಂದ ಕೆಲಸ ಮಾಡ್ತೀರ, ಕೆಲಸ ತೊಡಕಾಗೋದಿಲ್ಲ ನಿಮಗೆ. ಕೆಲಸ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಚಂದ್ರ ಅಷ್ಟಮದಲ್ಲಿರೋದ್ರಿಂದ ದುಃಖದ ವಾತಾವರಣ, ಮನಸ್ಸಿಗೇನೋ ವ್ಯಥೆ, ನೋವು ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಈ ಮಂತ್ರ ಹೇಳ್ಕೊಳ್ಳಿ 108 ಬಾರಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತೊಡಕುಗಳು ಹೆಚ್ಚಾಗಿದೆ. ಈ ದಿವಸ ಬೌದ್ಧಿಕ ಆಲೋಚನಾ ಶಕ್ತಿ ಚೆನ್ನಾಗಿದೆ, ಆದರೆ ಅದು ಕೆಲಸಕ್ಕೆ ಅನ್ವಯ ಆಗೋದಿಲ್ಲ, ಆ ರೀತಿಯಲ್ಲಿ ಆಗ್ತದೆ. ಇನ್ನು ಸ್ವಲ್ಪ ಸಾಲವಾದ ಸೂಚಿಸ್ತಾ ಇದೆ, ದೇಹಕ್ಕೇನೋ ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ ಇದೆ. ಚಾಕು ಚೂರಿ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ತರಚೋದು, ಏನೋ ಒಂದು ಡೋರು ಹಾಕುವಾಗ ಅಥವಾ ಇನ್ನೇನೋ ಕಾರ್ಗೋ ಮತ್ತೊಂದು ಕಂಬಿಗೋ ಏನೋ ಮೊಳೆ ಈ ಥರ ಸಿಕ್ಬಿಟ್ಟು ತರಚೋದು, ಈ ಥರದ್ದೆಲ್ಲ ಇದೆ, ಹುಷಾರು. ಪ್ರಾರ್ಥನೆಗೆ ದಿವಸ ನಾಗಕವಚ ಕೇಳಿಸ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವಸುಧಾರಿಣ್ಯೈ ನಮಃ. ಈ ಮಂತ್ರ ಹೇಳಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.